ಆಡಿಯನ್ಸು. ಪಾಪ ವಯಸ್ಸಾದವರು, ಬಿ ಪಿ ಶುಗರು ಇರೋಂಥವ್ರು ಒಂದು 5:30 6 ಗಂಟೆಗೆ ಬಂದಿರ್ತೀರ, ಎಲ್ಲೂ ಎದ್ದು ಹೋಗೋ ಆಗಿರಲ್ಲ. ಆದರೂ ಇಷ್ಟೊತ್ತು ಕೂತಿದ್ದೀರಿ ಅಂದರೆ ನಿಮ್ಮ ಧೈರ್ಯನ ಮೆಚ್ಚಲೇಬೇಕು. ನಾನು ಶಿವಮೊಗ್ಗಕ್ಕೆ ಸುಮಾರು 47ರಿಂದ 50 ಬಾರಿ ಬಂದಿದ್ದೆ. ಪೂರ್ಣ ಪ್ರಮಾಣದ ನನ್ನ ಕಾರ್ಯಕ್ರಮ ಯಾವತ್ತೂ ಆಗಿಲ್ಲ. ಬರೀ ಭಾಷಣಕ್ಕೆ ಅಂತ ನಾನು ಯಾರೂ ಕರ್ಸಿಲ್ಲ, ಸುಮ್ಮನೆ ಮಧ್ಯೆ ಕೂರಿಸೋದು. ಒಂದು ಮಲ್ನಾಡು ಕ್ಲಬ್ಬಿಂದ ನನಗೆ ಉಪಯೋಗ ಆಗೋದು ಏನಿವತ್ತು ಅಂದರೆ ಕಡೆ 7:15ಗೆ ಬಂದೆ ನಾನು. ಅದು ಒಂದು ಇಲ್ಲಾಂದರೆ ನಾನು 4 ಗಂಟೆಗೆ ತಂದು ಕೂರಿಸ್ತಾರೆ. 4 ಗಂಟೆಗೆ ತಂದು ಕೂರಿಸಿ ಎಲ್ಲ ವೇದಿಕೆ ಕಾರ್ಯಕ್ರಮ ಮಾಡಿ 9 ಗಂಟೆಗೆ ನನಗೆ ಮೈಕ್ ಕೊಡ್ತಾರೆ. ಇವತ್ತು ಪರವಾಗಿಲ್ಲ, 1 ಗಂಟೆ 1.5 ಗಂಟೆ ಆಯ್ತು ನಾನು ಬಂದು, ಬೇಗ ಕೊಟ್ಟಿದ್ದಾರೆ. ಅದಕ್ಕಾಗಿ ಮಲ್ನಾಡು ಕ್ಲಬ್ನವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಪಾಪ ಜನರನ್ನು ನಿಲ್ರಿ ಅಂತ ಹೇಳೋಕ್ಕಾಗಲ್ಲ. ಅವ್ರವ್ರ ಕೆಪಾಸಿಟಿ ಮೇಲೆ ಅವ್ರು ಕೂತಿದ್ದೀರಾ, ನಿಂತಿದ್ದೀರಾ, ಕೇಳ್ತಿದ್ದೀರಾ. ಪಾಪ ಎಲ್ಲೆಲ್ಲೋ ನಿಂತಿದ್ರು ಕೂತಿದ್ರು ಅವಾಗ. ಈಗ ಹಾಯಾಗಿ ಎದ್ದೋದೋದು ಚೇರ್ಗಳು ಹಿಡ್ಕೊಂಡು ನೆಮ್ಮದಿಯಾಗಿದ್ದೀರಾ. ನೀವೆಲ್ಲ ಬೇಕಾದ್ರೆ ಕೂರು ಆಗಿದ್ದೀನಿ, ಬಂದು ಕೂರ್ಬೋದು, ನಮ್ದೇನು ಅಭ್ಯಂತರ ಇಲ್ಲ. ಸಾಕಷ್ಟು ಸಮಯ ಆಗಿದೆ, 9:30 ಮೇಲಾಗಿದೆ. ಮಲ್ನಾಡು ಕ್ಲಬ್ಬಿನ ಯುಧಿಷ್ಠಿರ್ ಮತ್ತು ಸತೀಶ್ ಅವರು ಸತೀಶ್ ಅವರು ಮಹಾಮನೆಯವ್ರ ಮುಖಾಂತರ ನಮ್ಮ ಕಾರ್ಯಕ್ರಮನ ಬುಕ್ ಮಾಡಿದ್ರು. ಈ ಅಡಿಟೋರಿಯಂ ಅಂದ ತಕ್ಷಣ ನಾವು ಒಪ್ಪಿಕೊಂಡಿದ್ವಿ, ಯಾಕಂದರೆ ಬಹಳ ಅದ್ಭುತವಾದಂಥ ಅಡಿಟೋರಿಯಂ ಇದೆ ಶಿವಮೊಗ್ಗಕ್ಕೆ. ತುಂಬ ಸುಂದರವಾಗಿದೆ, ಕ್ಲಾಸ್ ಫಂಕ್ಷನ್ಗಳಿವೆ. ಇಲ್ಲೇ ನಾನು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ವಿ ಕೆಲವು ದಿನಗಳ ಹಿಂದೆ, ಪವರ್ ಡಯಟ್ ಅಂತಕ್ಕಂಥ ಪುಸ್ತಕ. ನಮ್ಮ ಜೊತೆಗೆ ವೇದಿಕೆ ಮೇಲೆ ಒಬ್ಬರು ಕೂತಿದ್ದಾರೆ, ನೀವು ನೋಡ್ತಿರ್ಬೋದು. ಆಗಿನಿಂದ ಅವ್ರನ್ನ ವರ್ಣನೆ ಮಾಡ್ತಿದ್ದಾರೆ, ತುಂಬ ಬೆಳಗಿದ್ದಾರೆ, ಸ್ಮಾರ್ಟ್ ಆಗಿದ್ದಾರೆ ಅಂತ. ಯಾಕಂದ್ರೆ ಅವ್ರ ಪಕ್ಕದಲ್ಲಿ ಅವೆಲ್ಲ ಕರಗಿರೋದ್ರಿಂದ ಅವರು ಜಾಸ್ತಿ ಶೈನ್ ಆಗ್ತಿದ್ದಾರೆ. ಸೊ ಅವರು ಶೈನಿಂಗ್ ಪರ್ಸನಾಲಿಟಿನೇ ಅವರು. ಅವ್ರ ಹೆಸರು ಡಾಕ್ಟರ್ ವೆಂಕಟರಮಣ ಹೆಗಡೆ ಅಂತ. ಅಮೇರಿಕಾ, ಜರ್ಮನಿಗಳಲ್ಲಿ 5 ಲಕ್ಷ ರೂಪಾಯಿಯ ಸಂಬಳದ ಹುದ್ದೆಯಲ್ಲಿ ಇದ್ದಂಥ ಅವರು ಸಿರ್ಸಿಯವರು. ಅಲ್ಲಿನ ನೈಸರ್ಗಿಕ ಸಂಪತ್ತನ್ನು ಬಳಸಿಕೊಂಡು ನಮ್ಮ ಜನರಿಗೆ ನೈಸರ್ಗಿಕವಾದಂಥ ಚಿಕಿತ್ಸೆಗಳನ್ನ ಕೊಡಬೇಕು ಅಂತೇಳಿ ಸಿರ್ಸಿಯಲ್ಲಿ ನಿಸರ್ಗ ಚಿಕಿತ್ಸಾಲಯವನ್ನು ಸ್ಥಾಪನೆ ಮಾಡಿ ಕೇವಲ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳಿಂದಲೇ ದೊಡ್ಡ ದೊಡ್ಡ ರೋಗಗಳನ್ನು ಕಳೆದಿರುವಂಥ ಖ್ಯಾತಿ ಅವರು. ನಾವೆಲ್ಲ ಅವರು ಪೇಷಂಟ್ಗಳು ಅನ್ಬಾರ್ದು ಅಂತ ಹೇಳ್ತಾರೆ, ಅವರು ಸಾಧಕರು ಅನ್ಬೇಕಂತೆ. ನಾವೆಲ್ಲ ಅವರು ಸಾಧಕರು. ಬಹಳ ಸರಳ. ನಾವೆಲ್ಲ ಈ ಥರ ನೋಡಿ, 9-10 ಗಂಟೆ ಕಾರ್ಯಕ್ರಮ ಮುಗೀತದೆ, ಆಮೇಲೆ ಊಟ ಮಾಡಿದ್ರೆ ಬಸ್ ಲೇಟ್ ಆಗಿಬಿಟ್ಟಿರ್ತದೆ. ಕಾರ್ಯಕ್ರಮ ಲೇಟ್ ಆಗುತ್ತೆ, ಬಸ್ ಲೇಟು. ಓಡೋಗಿ ಉಪವಾಸನೆ ಬಸ್ಸಲ್ಲಿ ಮಲಗಿಬಿಡೋದು. ಬಸ್ಸಲ್ಲೋ ಟ್ರೈನಲ್ಲೋ ಬರೋ ಕಳ್ಳೆಪುರಿನೋ ಹುರಿಗಡ್ಲೆನೋ ಕಳ್ಳೆಕಾಯಿನೋ ತಿಂದ್ಕೊಂಡು ರಾತ್ರಿ ಕಳಿತೀವಿ. ನಾವು ಯಾರು ಮನೇಲಿ ಊಟ ಮಾಡಿ ನೆನಪಿಲ್ಲ, ಅಭ್ಯಾಸ. ಹೀಗಾಗಿ ಆರೋಗ್ಯ ಹದಗೆಟ್ಟಿದೆ, ಫುಲ್ ಅಸಿಡಿಟಿ. ಆ ಅಸಿಡಿಟಿಗೆ ಸಿಕ್ ಟ್ಯಾಬ್ಲೆಟ್ಗಳು ತೊಗೊಳ್ಳೋದು, ಇನ್ನಿಷ್ಟು ಗ್ಯಾಸ್ಟ್ರಿಕ್ ಆಗೋದು, 100 ಕಾಯಿಲೆಗಳು ಬಂದ್ಬಿಟ್ಟು ಎಲ್ಲರಿಗೂ. ಆಗ ಹೆಗಡೆಯವರು ನಮಗೆ ಪರಿಚಯ ಆದರು. ಅವರು ತಮ್ಮ 10 ದಿವಸ ಕರ್ಕೊಂಡೋಗಿ ಮಸಾಜ್ ಎಲ್ಲ ಮಾಡಿ ನಮ್ಮನ್ನು ಸರಿಗೊಳಿಸಿದರು. ಆಹಾರದಲ್ಲೂ ಕೂಡ ತುಂಬ ಬದಲಾವಣೆ. ಸಿಂಪಲ್, ನಮ್ಮ ಮನೆಯಲ್ಲಿ ನಾವು ಅಲಕ್ಷ್ಯ ಮಾಡುವಂಥ ಬೆಲ್ಲವನ್ನು ಊಟ ಆದಮೇಲೆ ತಿಂದು ನೀರು ಕುಡಿದ್ರೆ ಅಸಿಡಿಟಿ ಪ್ರಾಬ್ಲಮ್ ಕೇವಲ 8 ದಿವಸದಲ್ಲಿ ಹೋಗ್ಬಿಡುತ್ತೆ. ಇಂಥ ಅದ್ಭುತ ವಿಷಯಗಳನ್ನು ಅವರು ನಮಗೆ ಹೇಳಿಕೊಟ್ರು. 4 ಲೀಟರ್ ದಿನಕ್ಕೆ ಮಿನಿಮಮ್ ನೀರು ಕುಡಿಯೋರಿಗೆ ಕಾಯಿಲೆಗಳೇ ಬರೋದಿಲ್ಲ. ಈ ಥರ ಸರಳ ನಮ್ಮ ಅನುಸರಿಸಿದ ಮೇಲೆ ನಾವೆಲ್ಲ ಇನ್ನಷ್ಟು ಕಾರ್ಯಕ್ರಮಗಳನ್ನ ಕೊಡೋದಕ್ಕೆ ಕಾರಣ ಆಗಿದೆ. ಕೇಳಿಸ್ತಾ ಇದೆಯಲ್ಲ ಎಲ್ಲರಿಗೆ ಕರೆಕ್ಟಾ? ಹಾಂ, ಸೌಂಡ್ ಹೆಚ್ಚು ಕಮ್ಮಿ ಮಾಡ್ಬಾರ್ದು, ಒಂದೇ ಇದೆ. ನಮಗೆ ಮಾನಿಟರ್ ಪ್ರಾಬ್ಲಮ್, ಅವ್ರಿಗೆ ಕೇಳಿದ್ರೆ ಸಾಕು, ನಮ್ಗೆ ಏನು ಕೇಳ್ತಾ ಇಲ್ಲ. ನಾವು ದಿನ ನಮಗೆ ಕೇಳ್ಕೊತೀವಿ ಬಿಡ್ರಿ, ಯಾವ್ದು ಕೇಳಿ. ಸೊ ಈ ಥರ ಸಿಂಪಲ್ ರೆಮಿಡಿಗಳನ್ನು ಅವ್ರ ಹತ್ರ ಇದೆ. ನಾವೆಲ್ಲ ಬಿ ಪಿ ಶುಗರ್ಗಳನ್ನು ಡಾಕ್ಟರ್ ಹತ್ರನೇ ಚೆಕ್ ಮಾಡ್ತೀವಿ, ಡಾಕ್ಟರ್ ಚೆಕ್ ಮಾಡ್ತಾರೆ. ಆದರೆ ಇವರು ಆನೆಗಳಿಗೆ ಶುಗರ್ ಇರುತ್ತೆ ಅಂತ ಕಂಡುಹಿಡಿದಿದ್ದಾರೆ. ಇವರು ಮತ್ತು ಇವರ ಸ್ನೇಹಿತ ಪ್ರವೀಣ್ ಜೇಕಬ್ ಅವರು ಬೆಂಗಳೂರಿದ್ದಾರೆ, ಇವರು ಸಿರ್ಸಿದ್ದಾರೆ ಇದೆ ಪಕ್ಕದಲ್ಲಿ. ಏನು ಇವ್ರದ್ದು ಅಂದರೆ, ಆನೆಗಳಿಗೆ ಶುಗರ್ ಹೇಗಿರುತ್ತೆ ಅಂದರೆ, ಆನೆ ರಕ್ತ ಟೆಸ್ಟ್ ಮಾಡಿದ್ರೆ ಆನೆಗೆ ಶುಗರ್ ಇದೆ, ಕೆಲವು ಆನೆಗಳಿಗಿಲ್ಲ. ಯಾವ ಆನೆಗಳಿಗೆ ಶುಗರ್ ಇಲ್ಲ ಅಂದರೆ, ಕಾಡಲ್ಲಿ ಸ್ವಚ್ಛಂದವಾಗಿ ಫ್ರೀಯಾಗಿ ಸೊಪ್ಪು ಸೆರೆ ತಿಂದ್ಕೊಂಡು ಅಲ್ಲಿನ ನೀರನ್ನು ಕುಡಿಯುವಂಥ ಆನೆಗಳಿಗೆ ಶುಗರ್ ಇಲ್ಲ. ಯಾಕಂದ್ರೆ ದಿನಕ್ಕೆ 20ರಿಂದ 25 ಕಿಲೋಮೀಟರ್ ಸುತ್ತಾಡ್ತದೆ ಆಹಾರಕ್ಕಾಗಿ. ಯಾವ ಆನೆಗೆ ಶುಗರ್ ಇದೆ ಅಂದರೆ, ಮಠದಲ್ಲಿರ್ತಾವಲ್ಲ ಆನೆಗಳು, ಅವಕ್ಕೆ ಶುಗರ್ ಇದೆ. ಯಾಕಂದರೆ ನಾವೇನು ತಿಂತೀವೋ ಅದನ್ನು ಆನೆಗೆ ತಿನ್ನಿಸ್ತೀವಿ. ನಾನೇ ತಿನ್ನಿಸ್ತೀವಿ, ಐಕಿನೇ ತಿನ್ನಿಸ್ತೀವಿ, ಬಾಳೆಹಣ್ಣು, ತೆಂಗಿನ ಚಿಪ್ಪು ಏನು ಸಿಗ್ತದೆ. ಹೀಗಾಗಿ ಮಠದ ಆನೆಗಳಿಗೂ ಶುಗರು, ಒಳಗಡೆ ಇರೋ ಸ್ವಾಮಿಗಳಿಗಂತೂ ಮೊದಲೇ ಶುಗರ್. ಕಾರಣ ನಾವು ತಿನ್ನೋದು. ಅದಕ್ಕೆ ಅಡುಗೆ ಮನೆಯೇ ಆಸ್ಪತ್ರೆ, ನಾವು ತಿನ್ನುವ ಆಹಾರವೇ ಔಷಧಿ ಸ್ನೇಹಿತರೆ ಅನ್ನೋ ತತ್ವದ ಮೇಲೆ ಅದ್ಭುತವಾದಂಥ. ಸಮಯ ಇಲ್ಲ ಪಾಪ, ಅವ್ರ ಸಮಯ ಸಿಗುತ್ತೆ ಅಂತ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿ ಕರ್ಕೊಂಡ್ಬಂದಿದ್ವಿ. ಇವತ್ತು ಅದು ಹೇಳೋಕ್ಕೆ ಸಮಯ ಇಲ್ಲ.
ಅವರ ಈ ಪವರ್ ಡಯಟ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಹೊರಗಡೆ ಇಟ್ಟಿದ್ದಾರೆ. 500 ರೂಪಾಯಿ ಪುಸ್ತಕಕ್ಕೆ, 100 ರೂಪಾಯಿ ಡಿಸ್ಕೌಂಟ್, 400 ರೂಪಾಯಿಗೆ ಈ ಪುಸ್ತಕ ಇವತ್ತು ಕೊಡ್ತಾರೆ. ದಯವಿಟ್ಟು ತಗೊಂಡು ಹೋಗಿ. ಯಾವುದೇ ಇಂಜೆಕ್ಷನ್ ಮಾತ್ರೆ ಇಲ್ಲದೆ ಇದರಲ್ಲಿನ ಪದ್ಧತಿಗಳನ್ನ ಅನುಸರಿಸಿದರೆ ನಿಮ್ಮ ದೇಹದ ಕಾಯಿಲೆಗಳು ನಾನು ಅನುಭವಿಸಿದ್ದೀನಿ, ಪರಿಹಾರ ಕಂಡುಕೊಂಡಿದ್ದೀನಿ. ಹೊರಗಡೆ ಇಲ್ಲೇ ಇದೆ, ಹೋಗ್ತಾ ತೊಗೊಂಡೋಗೋದು. ಅವ್ರಿಗೆ ಮಾತಾಡೋಕ್ಕೆ ಇವತ್ತು ಅವಕಾಶ ಇಲ್ಲ ಪಾಪ, ಅದಕ್ಕಾಗಿ ಅವ್ರನ್ನ ಕ್ಷಮೆ ಕೇಳ್ತೀನಿ ನಿಮ್ಮ ಪರವಾಗಿ. ಆಮೇಲೆ ನಮ್ಮ ಮಕ್ಕಳಿಗೆ ನಾವು ಚಿಪ್ಸ್ ಅಂದ ತಕ್ಷಣ ಖುಷಿ ಮಕ್ಕಳಿಗೆ. ಇಲ್ಲಿ ಎಷ್ಟು ಜನ ಕುರ್ಕುರೆ ಕೊಡಿಸಿದ್ರಿ ಮಕ್ಕಳಿಗೆ? ಈ ಕಾರ್ಯಕ್ರಮಕ್ಕೆ ಒಳ್ತಾವಂತೆ ಕುರ್ಕುರೆ ಚಿಪ್ಸ್ ತಂದಿದ್ದೀರಿ ಯಾರಾದ್ರೂ? ಸ್ವಲ್ಪ ಕೈ ಮೇಲೆ ಎತ್ತಿ. ವೆರಿ ಗುಡ್, ಭಾಳ ಜನ ಕೊಡಿಸಿದ್ರ. ಅದ್ರ ಅನಾಹುತ ಏನು ಅಂತ ಈಗ ಅವ್ರು ಹೇಳ್ತಾರೆ. ಅಯ್ಯೋ ಲೈಟ್ ಫುಡ್ ಅಲ್ವಾ, ಒಂದು ಕುರ್ಕುರೆ ಚಿಪ್ಸ್ ತಿಂದರೆ ಒಳ್ಳೇದಲ್ವಾ ಅಂತೀವಿ. ಚಿಪ್ಸ್ ಅಲ್ಲಿ ಎಣ್ಣೆ ಇರಲ್ಲ ಅಂತ ಇದ್ದರೆ ಅಯ್ಯೋ ಲೈಟ್ ಫುಡ್ ಅಲ್ಲ ಸರ್, ಅದು ಲೈಟ್ ಆಗಿರೋದ್ರೆ ಎಣ್ಣೆ ಮೇಲೆ ತೇಲೋದು. ಲೈಟ್ ಫುಡ್ ಸರ್ ಚಿಪ್ಸು ಅಂತೇಳಿ ನೀವು ಮಕ್ಕಳಿಗೆ ಚಿಪ್ಸ್ ತಿನ್ನಿಸ್ತೀರ. 2 ಚಿಪ್ಸ್ನಲ್ಲಿ ಎಷ್ಟು ಎಣ್ಣೆ ಇರುತ್ತೆ ಅನ್ನೋದನ್ನ ಅವ್ರು ತೋರಿಸಿದಾಗ ನಾವು ಕೂಡ ಗಾಬರಿಯಾಗಿ ಅವತ್ತು ಚಿಪ್ಸ್ ತಿನ್ನೋದು ಬಿಟ್ಟು. ಸೊ ನಾವೆಲ್ಲ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತೇಳಿ ಡಾಕ್ಟರ್ ಹತ್ರ ಹೋಗ್ತೀವಿ. ಅಯ್ಯೋ ಚಿಸ್ತಾ ಇದೆ ಸರ್ ಹಾರ್ಟು, 10th ಓಪನ್ ಆಗಿರುತ್ತೆ. ನಾವು ಅಷ್ಟಕ್ಕೆ ಚಿಸ್ತಾ ಇದೆ ಅನ್ಕೊಂಡಿರ್ತೀವಿ. ಸರಿ ನೋಡ್ಕೊಂಡ್ರೆ ಕಣ್ಣು ಓಪನ್ ಆಗಿರೋದು. ನಾವು ECG ಮಾಡಿ ಏನೋ ಪ್ರಾಬ್ಲಮ್ ಇದೆ ಅಂತೀವಿ. ನಿಮ್ಮ ಹೃದಯಕ್ಕೆ ಪ್ರಾಬ್ಲಮನ್ನು ನೀವೇ ಟೆಸ್ಟ್ ಮಾಡ್ಕೋಬೋದು ಅಂತ ಹೇಳಿದ್ರು. ಹೇಗೆಂದರೆ ನಿಮ್ಮ ಹೊಟ್ಟೆನೆ ಈಗ ನಿಂತ್ಕೊಂಡು ಈ ಕೈನ ಈಗ ಹಸ್ತ ಕಾಂಗ್ರೆಸ್ ಗುರ್ತು ಮಾಡಿ ಪೇಡ್ಕೋಬೇಕು ಇಲ್ಲಿಂದ ಟೀ ಅಂತ ಹೈವೇ ಮೇಲೆ ಬಂದಾಗ ಬರಬೇಕು ಕೈ ಇಲ್ಲಿವರೆಗೂ ಅದೇ ಪ್ರಕಾರವಾದ ಇಲ್ಲಿವರೆಗೂ ಬಂದು ಇಲ್ಲಿ ಬಹು ಅಂತಂದ್ರೆ ನಿಮ್ಮ ಹಾರ್ಟ್ ಟ್ರಬಲ್ನಲ್ಲಿದೆ ಅಂತ ಇವರೇ ನಮಗೆ ಕಲಿಸಿದ್ದಾರೆ. ಇಲ್ಲೇ ನೋಡ್ಕೋಬೇಡಿ, ನೋಡಿ ಶುರು ಮಾಡ್ಬೇಕು. ಎಲ್ಲರ ಹಂಪು ಫುಲ್ ಹಂಪಿದೆ, ನೋಡಬೇಡಿ. ಹಂಪ್ ಇರಬಾರ್ದು ಅಂತ ಹೇಳ್ತಾರೆ. ಈ ದೇಹ ಇಲ್ಲಿಂದ ಇಲ್ಲಿವರೆಗೂ ಹಂಪ್ ಇಲ್ಲದೆ ಬಂತು ಅಂದ್ರೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇರಲ್ಲ. ಮನೆಗೆ ಹೋಗಿ ಟೆಸ್ಟ್ ಮಾಡ್ಕೊಳ್ಳಿ. ಹೊಟ್ಟೆ ಬಂದಿದ್ರೆ ನಾಳೆಯಿಂದ ವಾಕಿಂಗ್ ಶುರು ಮಾಡಿ ಅಥವಾ ಹೊಟ್ಟೆ ಕರೆಕ್ಟ್ ಹೇಳಿ. ಒಂದು ಡಾಕ್ಟರ್ ರಾಜ್ಕುಮಾರ್ ನನ್ನ ಸ್ಫೂರ್ತಿದಾತ. ನಾನು 3 ಜನರನ್ನ ತಂದೆ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ನನಗೆ ಜನ್ಮ ಕೊಟ್ಟಂಥ ತಂದೆ ವೆಂಕೋಬಾಚಾರ್ಯ, ನನಗೆ ಇವತ್ತು ಈ ವಿದ್ಯೆಯನ್ನು ಕೊಟ್ಟು ಅನ್ನವನ್ನು ಕೊಡ್ತಿರ್ತಕ್ಕಂಥ ಬೀಚಿ ನನ್ನ ಅನ್ನದಾತ. ಬಾಳಿನಲ್ಲಿ ಸರಳವಾಗಿರಬೇಕು, ಎಷ್ಟು ಎತ್ತರಕ್ಕೆ ಇರೋದು ಸರಳವಾಗಿರಬೇಕು ಅನ್ನೋದನ್ನು ಕಲಿಸಿದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಜೀವನ ಅವ್ರ ಸಿನಿಮಾ. ಸೊ ಅದಕ್ಕೆ ನಾನು 3 ಜನ ತಂದೆಯರಂತ ಹೆಮ್ಮೆಯಿಂದ ಹೇಳ್ತಾ ಇರ್ತೀನಿ. ನಾನು ಒಬ್ಬರು ಜನ್ಮದಾತ, ಒಬ್ಬರು ಅನ್ನದಾತ ಬೀಚಿ, ಸ್ಫೂರ್ತಿದಾತ ಡಾಕ್ಟರ್ ರಾಜ್ಕುಮಾರ್ ಅವರು ತೀರಿಕೊಂಡಾಗ ಒಬ್ಬ ಇಂಟರ್ವ್ಯೂ ಮಾಡಿದವನಿಗೆ ಪುನೀತ್ ರಾಜ್ಕುಮಾರ್ ಅವ್ರ ಮಾತನ್ನು ಹೇಳಿದರು. ನಮ್ಮ ತಂದೆ ಎಷ್ಟು ಸ್ಟಿಫ್ ಆಗಿದ್ರು, ಆರೋಗ್ಯನ ದೇಹವನ್ನು ಹೇಗೆ ಮೇಂಟೈನ್ ಮಾಡ್ಕೊಂಡಿದ್ರು ಅಂದರೆ ಅವರು ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದಾಗ ಅವರ ಹೊಟ್ಟೆ ಮತ್ತು ಎದೆಯ ಸುತ್ತಳತೆ ಎಷ್ಟಿತ್ತೋ ಅವರು ತೀರಿಕೊಂಡಾಗಲೂ ಅಷ್ಟೇ ಇತ್ತು ಅಂತ ಹೇಳಿದರು. ನೋಡಿ ರಾಜ್ಕುಮಾರ್ ಎಲ್ಲರೂ ಹೊಟ್ಟೆ ಬಂದು ಸಿನಿಮಾ ಯಾವುದಾದ್ರು ಇದೆಯಾ? ಒಂದೇ ಹೈವೇ, ಹಂಪ್ಸೇ ಇಲ್ಲ. ಯಾರಿಗೆ ಹಂಪಿಲ್ವೋ ಅವ್ರು 100 ವರ್ಷ ಬದುಕ್ತಾರೆ. ಈ ಥರದ್ದು ಬೇಕಾದಷ್ಟು ಹೆಣ್ಮಕ್ಳಿಗೆ ಚಿಪ್ಸನ್ನು ಇನ್ನೂ ಹಾಕ್ತಿಲ್ಲ. 2 ಚಿಪ್ಸು ಅದರ ಎಷ್ಟು ಆಯಿಲ್ ಇದೆ ಅಂತ ತೋರಿಸ್ತಾರೆ. ಅದಾದಮೇಲೆ ನಾವು ಒಂದು ಹಾಸ್ಯ ಪ್ರಸಂಗವನ್ನು ಹೇಳ್ತೀವಿ. ಎಲ್ಲರೂ ನೋಡ್ಕೊಳ್ಳಿ ದಯವಿಟ್ಟು. ಅಯ್ಯೋ ಲೈಟ್ ಫುಡ್ ಚಿಪ್ಸು ಏನಾಗುತ್ತೆ, ಎಷ್ಟು ಕಷ್ಟ ಇದೆ ಅಂತ ಅನ್ನೋದು ಇವ್ರು ನೋಡಿದ ಮೇಲೆ ನಾವು ಎದೆ ಹೊಡ್ಕೊಂಡು ಸತ್ಬಿಟ್ಟಿವಿ. ಅಷ್ಟೊತ್ತಿಗೆ ಎಷ್ಟು ಚಿಪ್ಸ್ ತಿಂದಿದ್ವಿ ನಾವು. ಎಣ್ಣೆ ಜೊತೆಗೆ ಯಾಕೆ ಬೀಳ್ತಾ ಇದೆ ಡ್ರಾಪ್ಸ್ ಗೊತ್ತಾಗಲಿ. ಪೇಪರ್ ತೋರಿಸ್ತಾರೆ ಅಮ್ಮ ಅಂತಂತೀವಿ, ಚಪ್ಪಾಳೆ ಹೊಡಿತಾರೆ. ಮಕ್ಕಳ ಕೈಲಿರೋ ಚಿಪ್ಸ್ ಪಾಕೆಟ್ ಕಸ್ಕೊತೀರ ಅದು ನೋಡಿದ್ರೆ. ಇದಾದ್ಮೇಲೆ ತೆಗಿಬೇಕು. ಹೆಣ್ಮಕ್ಳು ಸೌಂದರ್ಯ ಸಾಧನೆಗೂ ಕೂಡ ಮನೆಯಲ್ಲೇ ಅವರು ಹೇಳ್ತಾರೆ, ಈ ಕೊಟ್ಟಲ್ ಬದಿ ಹಚ್ಚಿ, ಫೇರ್ ಅಂಡ್ ಲವ್ಲಿ ಹಚ್ಚಿ ಅಂತ ಹೇಳಲ್ಲ. ಅವ್ರು ಎಷ್ಟು ಕೆಂಪಿದ್ದಾರೆ ಗೊತ್ತಾ? ಅವ್ರು ಏನೂ ಹಚ್ಚಲ್ಲ, ಬರೀ ತಣ್ಣೀರಿಂದ ಮುಖ ತೊಳಿತಾರೆ. ಪೌಡರ್ ಕೂಡ ಹಾಕಲ್ಲ ಅವ್ರ ಮುಖಕ್ಕೆ, ಬರೀ ನೈಸರ್ಗಿಕ. ಇಲ್ಲೇ ಪಕ್ಕದ ಸಿರಿಸಿಲಿ ಅವ್ರ ನಿಸರ್ಗ ಚಿಕಿತ್ಸಾಲಯ ಇದೆ, ದಯವಿಟ್ಟು ಒಂದು ಸಾರಿ ಭೇಟಿ ಕೊಡಿ. ಅದ್ಭುತವಾದಂಥ ನಾವು 10 ದಿವಸ ಅಲ್ಲಿದ್ದು ಒಳಿನ ಥರ ಟ್ರೀಟ್ಮೆಂಟ್ ತಗೊಂಡಿದ್ವಿ. ಮಸಾಜು ಬೆಂಗಳ ನೋಡ್ರ, ಬರೀ 2 ಚಿಪ್ಸ್ನಲ್ಲಿ. ಒಂದು ಪಾಕೆಟ್ ಚಿಪ್ಸಲ್ಲಿ ಇಷ್ಟು ಚಿಪ್ಸ್ ತಿನ್ನಿಸೋದಕ್ಕಿಂತ 1/4 kg ಎಣ್ಣೆ ಕುಡಿಸೋದು ಒಳ್ಳೆಯದು ಮಕ್ಕಳಿಗೆ. ಇನ್ನು ಕೆಲವರಂತೂ ಎಣ್ಣೆ ಜೊತೆಗೆ ಇದನ್ನು ತಗೋತಾರೆ. ಆ ಎಣ್ಣೆ ಈ ಎಣ್ಣೆ 2 ಸೇರಿದ್ರೆ ಆಯಿಲ್ ಕಿಂಗ್ ಆತ.
ಒಂದು ಗೊಂಕೆ ತೆಗಿಬೋದು. ಈ ಥರದ ಸಣ್ಣ ಸಣ್ಣ ಮಾಹಿತಿಗಳ 167 ಲೇಖನಗಳಿದೆ ಇದರಲ್ಲಿ. ಇದು ಮನೇಲಿದ್ರೆ ಡಾಕ್ಟ್ರೆ ಪೇನ್ ಕಿಲ್ಲರ್ ತಗೊಳ್ಳೋದು ಬೇಕಿಲ್ಲ, ತಲೆನೋವಿಗೆ ಏನು ಸುಲಭ ಉಪಾಯ, ಹೊಟ್ಟೆ ನೋವಿಗೆ ಸುಲಭ, ವಯಸ್ಸಾದವರ ಮಲಬದ್ಧತೆಗೆ ಏನು ಪ್ರಾಬ್ಲಮ್ಗಳು, ಯಾಕೆ ಅವ್ರಿಗೆ ಹಾಗಾಗುತ್ತೆ, ತುಂಬ ಅದ್ಭುತವಾದಂಥ ಘಟನೆಗಳ ಮೂಲಕ ಇಷ್ಟಪಡ್ತಾರೆ. ನಿಮ್ಮ ಪುಣ್ಯ 100 ರೂಪಾಯಿ ಕಡಿಮೆ ಮಾಡ್ತಿದ್ದಾರೆ. ಇವತ್ತು 500-600 ರೂಪಾಯಿ ಇದೆ ಅವರು ಕೊಡೋರಲ್ಲ. ಇಲ್ಲಿ ಅಪರೂಪದ ಕಾರ್ಯಕ್ರಮ ಅಂತ 400 ರೂಪಾಯಿ ಹೋಗುವಾಗ ಒಂದು ಪುಸ್ತಕ ಹಿಡ್ಕೊಂಡು ಹೋಗಿ ಅಂತ ಹೇಳ್ತಾ ಮತ್ತೊಂದು ಸಾರಿ ನಾನು ಮಲ್ನಾಡ್ ಕ್ಲಬ್ನವರಿಗೆ ವಿನಂತಿ ಮಾಡ್ಕೊಳ್ತೀನಿ, ಇವ್ರದೇ ಒಂದು ಕಾರ್ಯಕ್ರಮನ ಒಂದು ಸಾರಿ ಏರ್ಪಡಿಸಿ ಅದ್ಭುತವಾಗಿ ನೈಸರ್ಗಿಕ ಚಿಕಿತ್ಸೆ ಬಗ್ಗೆ ನಿಮ್ಗೆ ಹೇಳ್ಕೊಡ್ತಾನೆ ಅಂತ ಹೇಳ್ತಾ ಈಗ ನನ್ನ ವಿಷಯಕ್ಕೆ ಬರ್ತೀನಿ. ಒಂದು ಚಪ್ಪಾಳೆ ಎಲ್ಲರಿಗೋಸ್ಕರ. ಕಾರ್ಯಕ್ರಮ ಮುಂದೆ ಹೊರಗಡೆ ಇವರ ವ್ಯಕ್ತಿ ಪುಸ್ತಕ ಮಾಡ್ತಿದ್ದಾರೆ. ಸೊ ಹಾಸ್ಯಕ್ಕೆ ಬರ್ತೀನಿ. ಇವತ್ತು ಎಲ್ಲ ಮಿಕ್ಸ್ ಕಾರ್ಯಕ್ರಮ, ಸಂಸ್ಕೃತಿ ಹಬ್ಬ, ನಿಜಕ್ಕೂ 5 ಗಂಟೆಯಿಂದ ಕಾರ್ಯಕ್ರಮಗಳಾಯಿತು, ಸನ್ಮಾನಗಳಾಯಿತು, ಸಾಧಕರಿಗೆ ಹಾಸ್ಯ ಆಯಿತು, ಬಹಳ ಅದ್ಭುತವಾದಂಥ ವೈವಿಧ್ಯದ ಕಾರ್ಯಕ್ರಮ. ಸಮಯ ಕಡಿಮೆ, ಇನ್ನೂ ಬೇಗ ಶುರು ಮಾಡಬೇಕಾಯ್ತು. ನೋಡಿದ್ರೆ ಇಷ್ಟೊತ್ತಿಗೆ ಆಗ್ತಿತ್ತು. ಮಲ್ನಾಡ್ ಕ್ಲಬ್ ನಾನು ತುಂಬ ಹಿಂದೆ ಒಂದು ಸಾರಿ ಬಂದಿದ್ದೆ, ಆಮೇಲೆ ಇವತ್ತೇ ಬಂದೆ. ಭಾಳ ಅದ್ಭುತವಾಗಿ ಆಯೋಜನೆ ಮಾಡಿದ್ದೀರಿ. ಶಿವಮೊಗ್ಗ ಸಾಂಸ್ಕೃತಿಕ ನೆಲೆಗಟ್ಟಿಗೆ ಭಾಳ ಹೆಸರುವಾಸಿಯಾಗಿರ್ತಕ್ಕಂಥ. ನಿಮಗೆ ಉತ್ತರ ಕರ್ನಾಟಕ ಭಾಷೆ ಅರ್ಥ ಆಗ್ತದೆ ನನಗೆ ಭಾಳ ಆಶ್ಚರ್ಯ ಆಗಿದೆ. ನೀವು ಶಿವಮೊಗ್ಗದ ಒಂಥರ ಮಂಗಳೂರು ಅನ್ಕೊಂಡ್ಬಿಟ್ಟಿದ್ದೀವಿ ನಾವು. ಮೊದಲು ನಾವು ಉಡುಪಿ ಮಂಗಳೂರಿಗೆ ಹೋಗಲ್ಲ, ಗೊತ್ತಾ ನಿಮಗೆ? ನಗೋದೇ ಇಲ್ಲ. ಅವರು ಫೇಮಸ್ ಫಾರ್ ನೋ ಲಾಫಿಂಗ್. ಮಂಗಳೂರಿನಲ್ಲಿ TMFI ಸಭಾಂಗಣ ಅಂತಿದೆ, 2000 ಕೆಪಾಸಿಟಿ. ಏನು ಕೂತಿರ್ತಾರೆ ಈ ಜನ, ಇದೇ ಥರ ಮಾತಾಡ್ತೀನಿ ನಾನು. ಒಬ್ಬರ ನಗ ಕೆಲವಾರು ಗಿಡಗಳ ಥರ ಕತ್ತಿರ್ತಾರೆ. ಇದಾರೋ ಇಲ್ವೋ ಅನುಮಾನ ಆಗುತ್ತೆ ನನ್ನ ಸಾರಿ. ನಮ್ಮ ಪಕ್ಕದಲ್ಲಿ ಮೋಹನ್ ಆಳ್ವ ಕೂತಿದ್ರು. ಏನು ಸರ್ ಜನ ನಗ್ತಾನೆ ಇಲ್ಲ, ನಾವು ಅವರಿಬ್ರು ಮಾತಾಡಿದ್ರು, ನಾನು ಮಾತಾಡ್ತೀನಿ ಅಂದರೆ ನಮ್ಮ ಜನ ಆಗಲ್ಲ ನಗಲ್ಲ. ಯಾಕೆ ಸರ್ ಅಂದರೆ ನೀವು ನಮ್ಮ ಗೆಸ್ಟು, ನಿಮ್ಮನ್ನ ಗೆಸ್ಟಾಗಿ ಕರೆಸಿ ನಿಮ್ಮ ಮಾತು ನಗೋದಾ? ನಿಮ್ಗೆ ಇನ್ಸಲ್ಟ್ ಮಾಡಿದಾಗ ಅಲ್ಲ ಸರ್, ನೀವು ಇನ್ಸಲ್ಟ್ ಆದರೂ ಚಿಂತಿಲ್ಲ, ನಗೋದು ಕೇಳಿದ್ರಿ ಅನ್ನೋದು. ಹಾಂ, ಆದರೂ ನಗಲಿಲ್ಲ ರೀ. ಅವ್ರು ಮಾತಾಡಿದ್ರು, ನಾನು ಮಾತಾಡಿದೆ, ಜೋಶಿ ಆಯಿತು. ಕೊನೆಗೆ ನಡ್ರಯ್ಯ ಕೊಟ್ಟಕ್ಕೆ ಕೊಡಲಿ, ಇಸ್ಕೊಂಡು ಹೋಗ್ಬೇಡ. ಇವ್ರು ಯಾಕೋ ನಗ ಕಾಣ್ತಿಲ್ಲ. ಒಂದು ಇನ್ನೇನು ಕೆಳಗೆ ಇಳಿಬೇಕು, ಒಂದು ತುಂಡು ಒಂದು ಮುಂಡು ಹಾಕ್ಕೊಂಡು ಅವ್ನು ಬಂದು ಮುಂದೆ ನಿಂತು 2 ಗಂಟೆಯಿಂದ ನೋಡ್ತಾ ಇದ್ದೇನೆ, ನಿಮ್ಮದು ಬರೀ ಮಾತಾಯ್ತು. ಆಟ ಯಾವಾಗ ನಾನು ಯಾವ ಆಟ ಆಡೋಗ್ತಾರೆ? 2.5 ತಾಸು ಹೊಯ್ಕೊಂಡಿವಿ ನೀನು. ಏನೂ ತಿಳಿಲಿಲ್ಲ ಪಾಪ. ಈಗಲೂ ಅವರಿಗೆ ಈ ಕಡೆ ಭಾಷೆ ಅರ್ಥ ಆಗಲ್ಲ. ಅಲ್ಲೂ ನಮ್ಮನ್ನ ಯಾಕೆ ಕರೆಸ್ತಾರೆ ಅಂದರೆ ಯಕ್ಷಗಾನದವ್ರು ಮೇಕಪ್ ಮಾಡ್ಕೊಳ್ಳೋರ್ಗು ನೀವು ಮಾತಾಡಿರ್ತಕ್ಕ. ಹೀಗಾಗಿ ನಾವು ಅವ್ರಿಗೆ ಹೋಗೋದೇ ಇಲ್ಲ. ಭಾಳ ರೇರ್, ಎಲ್ಲೋ ಒಂದೊಂದು ಕಡೆ ಮೂಡುಬಿದ್ರೆ ಮಾತಾಡೋದು. ಶಿವಮೊಗ್ಗ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ತಾರೆ. 47-50 ಬಾರಿ ಬಂದಿದ್ದೀನಿ ಅಂದರೆ ಇದು ಕ್ರೆಡಿಟ್ ನಿಮಗೇನೆ. ಒಂದು ಶಿವಮೊಗ್ಗ, ಒಂದು ದಾವಣಗೆರೆ, ಎಲ್ಲ ಭಾಷೆಯನ್ನು ಅರ್ಥ ಮಾಡ್ತಾರೆ. ಉತ್ತರ ಕರ್ನಾಟಕ ನಾಟಕಗಳು ನಡೀತಾವೆ. ತಿರುಚಿ ಜಾತ್ರೆಯಲ್ಲಿ ಉತ್ತರ ಕರ್ನಾಟಕ ನಾಟಕ ಕಂಪನಿಗಳು ಹಾಕಿರ್ತಾರೆ. ಬಸ್ ಕಂಡಕ್ಟರ್ ನಮ್ಮ ನಾಟಕಗಳು ಅದ್ಭುತ ಇರ್ತವೆ. 2 ಹೆಸರು ನಾಟಕ ಗೊತ್ತಲ್ಲ ನಿಮಗೆ? ತಾಳಿ ಕಟ್ಟಿದವನು ಗಂಡನಲ್ಲ. 2 ಹೆಸರು ನೋಡಿದ್ರೆ ಬಸ್ ಕಂಡಕ್ಟರ್ ಅರ್ಥಾತ್ ತಾಳಿ ಕೊಟ್ಟ ಸೌಭಾಗ್ಯ, ಸಂಬಂಧ ಎಲ್ಲ ಸಾಕಿಲ್ಲ. ತಾಳಿ ದೀಕ್ಷಿದವಳು ಅರ್ಥಾತ್ ಕ್ಯಾಚ್ ಹಿಡಿದವನೇ ಗಂಡ. ಈಗೆಲ್ಲ ನೀವು ಅರ್ಥ ಮಾಡ್ಕೊಂಡು ನನಗೂ ಆಶ್ಚರ್ಯ ಆಗುತ್ತೆ. ಶಿವಮೊಗ್ಗ ದಾವಣಗೆರೆಯಲ್ಲಿ ನಾವು ಖುಷಿಯಿಂದ ಬರ್ತೀವಿ. ಈಗ ಪ್ರೆಸೆಂಟ್ ಪ್ರಾಬ್ಲಮ್ ಅಂದರೆ ನೋಟ್ಗಳು. ಜೋಶಿ ಹೇಳಿದರು, ಮಾಮನ್ ಹೇಳಿದರು, ಸುರಾ ಬರ್ಗೂರು ಹೇಳಿದರು. ಈ ನೋಟ್ಗಳನ್ನು ಬ್ಯಾನ್ ಮಾಡಿದ್ದಾರೆ. 500, 1000. ಬರೀ ನಾನು ಮೋದಿಯವ್ರು ಭೇಟಿ ಆದರೆ ಹೇಳಬೇಕು ಅಂತ ಮಾಡಿ ಸರ್, 500, 1000 ಏನಿದೆ ಅದನ್ನೆಲ್ಲ ಬ್ಯಾನ್ ಮಾಡಿ. ಮತ್ತೇನಿದೆ ಅಂತ ಹೇಳಿದ್ರು. ಅದೇ ಸರ್ ಸೀರಿಯಲ್ಗಳು 500 ಎಪಿಸೋಡ್ ಆದಮೇಲೆ ಅದು ಬಂದ ಆಗಲಿದೆ. ಅದು 1000 ಎಪಿಸೋಡ್ ಆದರೆ 10 ಜನ ಸಾಯ್ತಾರೆ ಮನೆಯಲ್ಲಿ. ಏನು ಎಪಿಸೋಡ್ಗಳು? 30 ವರ್ಷ ಇದೆಯಾ ಮುಗಿತಮ್ಮ? ದೊಡ್ಡಿಗೆ ಇನ್ನೂ ಇದೆಯಾ? ಅದಕ್ಕೆ ಹೆಸರು 30 ವರ್ಷ, ಅದಕ್ಕೆ ಸಾವೇ ಇಲ್ಲ. ಏನಿದೆಯಾ ಸೀರಿಯಲ್ಲು? ಶುರುವಿನಲ್ಲಿದ್ದ ಅಮೃತ ವರ್ಷ ಇಬ್ಬರು ಹೀಗಾಗಿದ್ದಾರೆ ಇವಾಗ. ಸ್ಟಾರ್ಟಿಂಗಲ್ಲಿ ನನ್ನಾಗಿದ್ರು ಅವರು. ಮಯೂರ, ಬೊಬ್ಬರು ವಾಹನ, ಭೂಪತಿರಂಗ, ಬಹದ್ದೂರು ಗಂಡು, ಆ ಸಿನಿಮಾಗಳು ಇಷ್ಟು ದಪ್ಪ ಕಾದಂಬರಿ. 2.5 ಗಂಟೆಯಲ್ಲಿ ಸಿನಿಮಾ ಮಾಡಿ ತೆಗೆದು ಬಿಸಾಕಿ ತೋರಿಸ್ಬಿಟ್ರು ನಮಗೆ. BR ಪಂತಲು, ಪುಟ್ಟಣ್ಣ ಕಣಗಲ್ಲ ಅಂತ ಅವರ ಇಷ್ಟು ದಪ್ಪ ಅಂಥ ದೊಡ್ಡ ಇತಿಹಾಸನ 2.5 ಗಂಟೆಯಲ್ಲಿ ತೋರಿಸಿದ್ರು. ಇವರು ಸೀರಿಯಲನ್ನು ಅಮ್ಮ ತಾಯಂದ್ರೆ ನೀವೇ ಗಟ್ಟಿಗ್ರಮ್ಮ, ನಿಮ್ಮ ಸಾರಿ ನಮ್ಮ ಗಂಡಸರಿಗೆ ಬರಲ್ಲ ಅಲ್ರಿ. 2.5 ತಾಸಲ್ಲಿ ಒಂದು ಇತಿಹಾಸ ತೋರಿಸಿದ್ರು, ಮಯೂರನ ಇತಿಹಾಸವನ್ನ. ಅದು ಅಮೃತ ವರ್ಷಿಣಿಲಿ ಅತ್ತೆ ಕೂಗಿದ್ರೆ ಅಮೃತ ತಿರುಗಿ ನೋಡೋದಕ್ಕೆ 1 ವಾರ ತಗೋತಾರೆ.
ಈಗ ಈ ಕಡೆ ನಮ್ಮ ಸತೀಶ್ ಇದಿಷ್ಟು ನಿಂತಿದ್ದಾರೆ ಅಂತ ಕಡೆ ಸತೀಶ್ ಕೂಗ್ತಾರೆ ನನ್ನ ಪ್ರಾಣೇಶ್ ಹೇ ಸತೀಶ್ ಪ್ರಾಣೇಶ್ ಹೇ ಸತೀಶ್ ಒಂದು ಸೆಕೆಂಡಲ್ಲಿ ನೋಡ್ತೀನಿ ನಾವು. ಆದರೆ ಅಮೃತ ವರ್ಷಿಣಿ ಹೇಮಾ ಚೌಧರಿ ಅತ್ತೆ ಅಮೃತ ಅಂತ ಕೂಗಿದ್ವಿ. ಆಹಾ ಅಮೃತ ನೋಡಿದ್ಲು ಸರ್. ಏನತ್ತೆ ತೋಂತ 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 ದೇಂತ 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 ತೋಂತ ತೋಂತ ಓಲೋ ಬಸ್ಟರ್ನಾಗ ಆಗ್ತದ್ರಿ. ಓಲೋ ಬಸ್ಟರ್ನಾಗ ಇಲ್ಲಿ ಒಂದು ವಾರ ಅವಳು ತಿಂದು ನೋಡ್ತಿದ್ದ ಎದುರುಗಡೆ ತೋಂತ ತೋಂತ ದೇಂತ ದೇಂತ ತೋಂತ ಯಾಕತ್ತೆ ಅಂದ ತಕ್ಷಣ ಮತ್ತೆ ಒಬ್ಬನಿಂದ ಬಾಯ ಬಡ್ಕೊಳ್ಳೋದೇ ಬಾಯ್. ಒಂದು ವಾರ ತಿಂಗಳ ಮೇಲೆ ಯಾಕತ್ತೆ ಕೂಗಿದ್ರಿ? ಸಾರಿ ಉಪ್ಪು ಹಾಕಿದ್ಯಾ? ಅಯ್ಯೋ ಮತ್ತೆ ಬಿಟ್ಟಿದ್ದೆ ಹಾಕ್ತಿದ್ದೀನತ್ತೆ. ಅದಕ್ಕೊಂದು ವಾರ ಒಂದು ವಾರ ನೋಡಿ ನಾನು ಅನ್ಕೊಂಡೆ ಇವಳು ಸಾರು ಮಾಡ್ತಾ ಇಲ್ಲ, ಇವಳು ಸಾರು ಮಾಡ್ತಾ ಇಲ್ಲ, ಸಮುದ್ರ ಮಾಡ್ತಾ ಇಲ್ಲ. ಹೊರಗಡೆ ಮಾರಾಟಕ್ಕೆ ಎರಡು ಪುಸ್ತಕಗಳು ಸತ್ಯಾಂಕಣ ಹಾಗೂ ಕೆರೆಯಂಗಳದ ನವಾಬ ಇವುಗಳನ್ನು ಕೂಡ ಕೊಂಡು ಹೋಗ್ಬೇಕಂದ್ರೆ ಪ್ರೇಕ್ಷಕರು ನೀವು ಎರಡು ಇಲ್ಲಿ ರಿಲೀಸ್ ಆಗಿರೋ ಪುಸ್ತಕಗಳು ಕೊಟ್ಟಲ್ಲ, ಅದ್ರ ಜೊತೆಗೆ ಎರಡು ಪುಸ್ತಕ ಮಾಡ್ತಾರೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಪುಸ್ತಕ ಓದಿದ್ರೆ ಮಾತ್ರ ನಿಜವಾದ ಮನುಷ್ಯರಾಗೋಗ್ತಾರೆ. ಶಾಲೆಯ ದಿನಗಳಲ್ಲೂ ಪುಸ್ತಕ ಓದಿ ಒಳ್ಳೆ ವಿದ್ಯಾರ್ಥಿ ಇಟ್ಕೊಂಡ್ರೆ ಇವತ್ತೊಂದು ಜಾಬ್ ಮಾಡ್ತಾ ಇದ್ದೀನಿ. ಜಾಬ್ ಸಿಕ್ಕು ನಾನು ಪುಸ್ತಕ ಓದೋದು ಬೇಡ ಯಾರೂ ಭಾವಿಸಬಾರ್ದು. ದಯವಿಟ್ಟು ಪುಸ್ತಕ ಇವತ್ತು ಗಂಗಾವತಿ ಪ್ರಾಣೇಶನ ಮುಂದೆ 47-48ನೇ ಬಾರಿ ನಿಂತಿರೋದು ಆ ಪುಸ್ತಕಗಳ ಪ್ರಭಾವದಿಂದ. ಸ್ನೇಹಿತರೆ, ಪುಸ್ತಕ ಹೇಳುತ್ತಂತೆ ಏನು? ತಲೆ ತಗ್ಗಿಸಿ ನನ್ನನ್ನು ಓದು, ತಲೆ ತಗ್ಗಿಸಿ ನನ್ನನ್ನು ಓದು, ನಿನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೆ ಅಂತ. ತಲೆ ತಗ್ಗಿಸಿ ನನ್ನನ್ನು ಓದು, ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೇನೆ. ಇದ್ರ ಪಕ್ಕದಲ್ಲಿರೋ ಮೊಬೈಲ್ ಹೇಳ್ತಂತೆ, ನಾನು ನಿಲ್ಕಂಡಿ. ಅದು ಹೇಳ್ತಂತೆ ತಲೆ ತಗ್ಗಿಸಿ ನನ್ನನ್ನೊಮ್ಮೆ ನೋಡು, ನೀನು ತಲೆ ಎತ್ತದಂತೆ ಮಾಡುತ್ತೀನಿ. ನಿಮ್ಮ ಮೊಬೈಲ್ ನೋಡೋ ಮಕ್ಕಳು ತಲೆ ಎತ್ತಾರೆ ಎಂದಾದ್ರು? ಇಲ್ಲೇ ಏನಮ್ಮ ಅದರಲ್ಲೂ ವಾಟ್ಸಪ್ ಇರೋ ಮೊಬೈಲ್ಗಳು ಕೊಡಿಸಿರೋ ಮಕ್ಕಳು ತಾಯಿಯಂದ್ರಂತೂ ನಿಮ್ಮ ಮಕ್ಕಳೇ ಇಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು ನೀವು. ಟಿಂಗ್ 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 ಯಾರಿಗೇನು ಕಳಿಸ್ಲಿ ಯಾರಿಗೇನು ಬಂತು. ಸಂಕ್ರಾಂತಿ ಶುಭಾಶಯಗಳ ಮನೆ ಮನೆಗೆ ಹೋಗಿ ಎಳ್ಳು ಸಕ್ಕರೆ ಬೀರಿ ಹೇಳ್ತಾ ಇದ್ವಿ. ಇವತ್ತು ಹ್ಯಾಪಿ ಸಂಕ್ರಾಂತಿ. ಯಾವುದಾದ್ರು ಒಂದು ಜೋಕ್ ಹೇಳಿ ಈ ಥರ ಬಿದ್ದು ಬಿದ್ದು ನಗಬೇಕು, ಇಲ್ಲ ಸ್ಮೈಲಿ ಹಾಕ್ತಾರೆ. ಟಿಂಗ್ ನಗೋದು ಸ್ಮೈಲಿ. ನಮಗೆ ತುಂಬ ದುಃಖವಾಗಿದೆ ಟಿಂಗ್ ಅಂತ ಹೇಳೋದು ಸ್ಮೈಲಿ. ಆಮೇಲೆ ಏನಾದರೂ ನ್ಯೂಸನ್ನು ಫೇಸ್ಬುಕ್ಕಲ್ಲೋ ಟ್ವಿಟರ್ನಲ್ಲೋ ವಾಟ್ಸಪ್ಪಲ್ಲೋ ಹಾಕಿದರೆ ಎಲ್ಲದನ್ನೂ ಲೈಕ್ ಮಾಡ್ತಾರೆ. ನಮ್ಮ ತಂದೆಗೆ ಮೈ ಹುಷಾರಿಲ್ಲ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀನಿ, 36 ಜನ ಲೈಕ್ ಮಾಡಿದ್ರು. ನಿನ್ನೆ ಬೆಳಿಗ್ಗೆ ನಮ್ಮ ಅಜ್ಜ ತೀರಿಕೊಂಡ್ರು, 50 ಜನ ಲೈಕ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಓದ್ದೇನೆ ನೋಡ್ದೇನೆ ಲೈಕ್ ಮಾಡೋದು, ಚಾಡ್ ಹಾಕೋದು. ದಯವಿಟ್ಟು ಕಣ್ಣು ಕೈ ಬಾಯಿ ಇರೋದು ಅವುಗಳ ಕೆಲಸ ತಗೊಳ್ಳೋದು. ಈ ವಿಷಯಕ್ಕೆ ಹೆಣ್ಮಕ್ಳಮ್ಮ ನಂಬರ್ 1 ನೀವು. ಕೈ ಕಣ್ಣು ಬಾಯಿ ಉಪಯೋಗಿಸೋದ್ರಲ್ಲಿ ನೀವು ನಂಬರ್ 1. ನಾವು ಗಂಡಸರೆ ಎಲ್ಲ ಮರ್ತು ಬಿಟ್ಟಿದ್ದೀವಿ. ಇಷ್ಟು ಜನ ಸುಮ್ಮನೆ ಕೂತಿದ್ದೀವಿ ಅಂದರೆ ಪೂರ್ವ ಜನ್ಮದ ಪುಣ್ಯ ನನಗೆ. ಹೆಣ್ಮಕ್ಳು ಮಾತಾಡದೆ ಕೂತಿರೋದು ಏನ್ರಿ? ಸಾಮಾನ್ಯ ಶಕ್ತಿ ಇಲ್ಲ ಹಾಸ್ಯಕ್ಕೆ. ನೀವು ಸೌಂದರ್ಯವಾಗಿರೋದೇ, ಕಳಕಳಿಯಾಗಿರೋದೇ, 100 ವರ್ಷ ಬಾಳೋದೇ ನಗೋದಕ್ಕೆ, ಮಾತಾಡೋದಕ್ಕೆ. ಬೇಗ ಸಾಯ್ತಿರೋ ನಾವು ಗಂಡಸ್ರೆ. ಮಾತಿಲ್ಲ, ಕಥೆ ಇಲ್ಲ. ಕೂತ್ಕೊಳ್ಳೋದು ಅಂಥ ಜೋಕಲ್ಲ ನೋಡಿ. ಹೆಣ್ಮಕ್ಳು ಹೊತ್ಕೊಂಡು ಒಬ್ಬೊಬ್ಬರೇ ಹತ್ರ ಕೂತ್ಕೊಂಡು ಪಕ್ಕದಲ್ಲಿ ಮಾತಾಡ್ತಾ ನಗ್ತಿದ್ದಾರೆ. ಗಂಡಸರು ನೋಡೋದು 2 ಸೀಟ್ ಖಾಲಿ ಇರ್ತವೆ. ಯಾರಾದ್ರೂ ಹಿಂಗೆ ನೋಡೋದ ಏನಿದೆ 2 ಸೇರಿ ಒಬ್ಬನೇ ಕೂತು 3ನೇದು ಕೈ ಹಾಕಿರ್ತಾನೆ. ನೀವು ಯಾರು ಯಾರು ಮಾತಾಡ ಒಂದು ಪಾಪ ಅಲ್ಲೇ ನಿಂತಿರ್ತಾರೆ. ಈ ಹೆಣ್ಮಕ್ಳು ಹಂಗಲ್ಲ, ಅಯ್ಯೋ ಅನ್ಪೂರ್ಣ ಇವ್ರ ಉಪ ಮಂಜುಳ ಯಾವ ಹತ್ರ ಹತ್ರ ಯಾಕೆ ವಿಷಯ ಬೇಕು ಇವರಿಗೆ. ನ್ಯೂಸ್ TV 9 ಏನು ಮಾಡಲ್ಲ ಇವ್ರ ಮುಂದೆ. ಅಯ್ಯೋ ಗಿರಿಜಮ್ಮ ಇವತ್ತು ಬಂದಿದ್ಯಾ ಹೊರಗಡೆ? ಈಗ ಬೇರೆ ನೋಡಿದ್ದಿಲ್ಲ. ಇದು ನಾವು ತುಂಬ ಆಶ್ಚರ್ಯವಾಗಿ ತುಂಬ ಚೆನ್ನಾಗಿದೆ. AC ಭಾಳ ಚೆನ್ನಾಗಿದೆ, ಒಳ್ಳೊಳ್ಳೆ ಕಾರ್ಯಕ್ರಮ ಆಗುತ್ತಿದೆ. ನಿಮ್ಮ ಯಜಮಾನ್ರು ಜನ ಡೈಲಿ ಮನೆಗೆ ಬರ್ತಾರಾ? ಯಾಕೆ ಬೇಕು? ನೂರು ಗಾಬರಿ. ನಮ್ಮ ಯಜಮಾನ್ರು ಡೈಲಿ ಮನೆಗೆ ಬರಲ್ಲ, ನಿಂಗೆ ಗೊತ್ತು. ನಮ್ಮ ಯಜಮಾನ್ರು ಬರಲ್ವಲ್ಲ ಧರ್ಮ ಬಿಡ್ತಾರ. ಆಮೇಲೆ ನೋಟು ಹುಷಾರೇ ಏನು ಮೈ ತುಂಬ ಹೊಡೆಯಕ್ಕ ಬಂದಿದ್ಯಾ? ಎಂತ ನೆಕ್ಲೆಸ್ ಇದೆ, ಎಷ್ಟೊಲೆ ಇದೆ.
ಅಕ್ಕ ಬರ್ಬಾರ್ದು ನೋಡು, ಪೊಲೀಸರೇ ಇಲ್ಲ, ಡೂಪ್ಲಿಕೇಟು ಒರಿಜಿನಲ್ ಮನೆ. ಜಾಣೆ ನೀನು, ವೆರಿ ಗುಡ್. ನೋಡು, ಈ ಕಡೆ 6 ಬಳೆ, ಈ ಕಡೆ 1 ಡಜನ್ ಬಳೆ. ಅಕ್ಕ ಬರ್ಬಾರ್ದಾಗಿತ್ತು ಕಣೆ, ಡೂಪ್ಲಿಕೇಟ್ ಅಮ್ಮ, ಒರಿಜಿನಲ್ ಮನೇಲಿದೆ. ಬೆಂಡೋಲೆ ಡೂಪ್ಲಿಕೇಟೆ, ವೆರಿ ಗುಡ್, ತುಂಬಾ ಜಾಣೆ ನೀನು. ಪಕ್ಕದಲ್ಲಿ ಕೂತಿದ್ದಾರೆ ಯಜಮಾನ್ರ, ಅಲ್ಲ ಡೂಪ್ಲಿಕೇಟ್ ಒರಿಜಿನಲ್ ಮನೆ. ಏನೋ ಒಂದು ಮಾತಾಡ್ತಾವೆ, ಅದೇ ಆರೋಗ್ಯ ಕಾಪಾಡುತ್ತವ್ರನ್ನ. ನಾವು ಮಾತೇ ಇಲ್ಲ, ನಾವಾಗ ಮಾತಾಡ, ಏನು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ. ಅದಕ್ಕೆ ವಾಕಿಂಗ್ ಮಾಡೋದು, BP ಶುಗರು ಎಲ್ಲ ಗಂಡಸರಿಗೆ, ಅವ್ರಿಗೆ ಒಂದೂ ಇಲ್ಲ. ಆಸ್ಪತ್ರೆಗೆ ಹೋದ ತಕ್ಷಣ ಆಸ್ಪತ್ರೆ ತುಂಬ ಹೆಣ್ಮಕ್ಳು ಕಾಣಿಸ್ತಾರೆ. ಪ್ರಾಣೇಶ್ ಹೇಳಿ ಧೃಳು, ಆಸ್ಪತ್ರೆ ತುಂಬ ಹೆಣ್ಮಕ್ಳು ಇದ್ದಾರೆ. ಏನು ಮೇಡಮ್, ಏನು ಕಾಯಿಲೆ? ನನಗಲ್ಲ, ಯಜಮಾನಿಗೆ ಕೂತಿದ್ದಾರೆ, ಕೂತಿರ್ತಾರೆ ಅವಳಿಗೆ. ಏನು ತಲೆ ಕೆಡಿಸ್ತೀವಿ ಎಲ್ಲ ಗಂಡಸರು ಅಂದರೆ. ವಾಕಿಂಗ್ ನಿಮ್ಮೂರ ಯಾವ ಗ್ರೌಂಡಲ್ಲಿ ಮಾಡ್ತೀರಿ? ಎಲ್ಲರೂ ಇಲ್ಲಿ ಒಂದು ಮಾಮೂಲಿ ಗ್ರೌಂಡ್ ಇರುತ್ತಲ್ಲ, ಕಾಮನ್ ಗ್ರೌಂಡ್, ಅಲ್ಲಿ ನೋಡಿ ಬರೀ ಗಂಡಸ್ರೆ, ಹೆಣ್ಮಕ್ಳು ವಾಕ್ ಮಾಡಲ್ಲ. ಬೇಕೇನಿಲ್ಲ ಅವ್ರಿಗೆ. ಅದಕ್ಕೆ ನಗ್ತಾರೆ. ನಕ್ಕರೆ, ನಮ್ಮ ವೆಂಕಟರಮಣ ಹೇಳ್ತಾರೆ, ನಕ್ಕರೆ ಎಂಡಾರ್ಫಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ ದೇಹದಲ್ಲಿ. ಅದರಿಂದ BP ಶುಗರ್ ಹಾರ್ಟ್ ಅಟ್ಯಾಕ್ಸ್ ಬರಲ್ಲ. ಅದಕ್ಕೆ ನಗ್ತಾ ಇರಬೇಕಂತ ಹೇಳೋದು. ಲಾಫ್ಟರ್ ಇಸ್ ದಿ ಬೆಸ್ಟ್ ಮೆಡಿಸಿನ್ ಅಂತ ಹೇಳೋದು. ಅದಕ್ಕೆ ದಯವಿಟ್ಟು ಗಂಡಸರೇ ನಗಿ. ಹೆಣ್ಮಕ್ಳಿಗೆ ಅದಕ್ಕೆ ಹಾರ್ಟ್ ಅಟ್ಯಾಕ್ಸ್ ಕಮ್ಮಿ, ಸ್ಟಂಟ್ ಕಮ್ಮಿ, ಬೈಪಾಸ್ ಕಮ್ಮಿ, ಹಾರ್ಟ್ ಪ್ರಾಬ್ಲಮ್ಮೇ ಇಲ್ಲ ಅವ್ರಿಗೆ. ಎಲ್ಲ ಗಂಡಸ್ರವ್ರಿಗೆ ಹಾರ್ಟೇ ಇರಲ್ಲ ಅಂತ ಹೇಳ್ತಾರೆ, ಆ ಮಾತು ಬೇರೆ. ಎಲ್ಲರಿಗೂ ಇರುತ್ತೆ. ಆದ್ರೆ ನಗ್ತಾರೆ, ಮಾತಾಡ್ತಾರೆ, ವಾಕ್ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ, ಜಿಮ್ಮಿಗೆ ಹೋಗ್ತಾರೆ, ಮನೆ ಕೆಲಸ, ಅಕ್ಕಪಕ್ಕದ ಜೊತೆ ಮಾತು, ಎಲ್ಲದಕ್ಕೂ ನಗರು. ಆರೋಗ್ಯ ಕಾಪಾಡ್ತಾರೆ. ಆಯುಷು ಜಾಸ್ತಿ ಆಗ್ತಾ ಇದೆ, ಬೇಗ ಸಾಯ್ತಿರೋರು ನಾವೇ. ಇದು ನಾನು ಕಂಡುಕೊಂಡಿದ್ದೀನಿ, ಆರ್ಕಿಮಿಡೀಸ್ ಅಲ್ಲ, ಕೋಪರ್ನಿಕಸ್ ಅಲ್ಲ, ನಾನು ಈ ಸಂಶೋಧನೆ ಮಾಡಿದ್ದೀನಿ. ಈಗ ಹೆಣ್ಮಕ್ಳು ಜಾಸ್ತಿ ದಿವಸ ಬರುತ್ತಿದ್ದಾರೆ, ಗಂಡಸರು ಬೇಗ ಸಾಯ್ತಾರೆ. ಯಾಕೆ? ನಾನು ಯಾರದೇ ಮನೆಗೆ ಹೋಗಿ ಗಂಡನ ಫೋಟೋಕ್ಕೆ ಹಾರ ಇರ್ತದೆ, ಹೆಂಡತಿ ಫೋಟೋಕ್ಕೆ ಹಾರ. ಇದು ನೋಡಲ್ಲೋ ಎಂಟರ್ಟೈನ್ ಇಷ್ಟಿಷ್ಟು ಮಕ್ಕ. ದಯವಿಟ್ಟು ನಗಿ, ಮಾತಾಡಿ. ನನಗೆಲ್ಲ ಗೊತ್ತು ಅಂತ ಬೇಡ, ಮಗುವಾಗೋಣ. ಮಗುವಾದ್ರೇ ಆರೋಗ್ಯ ಜಾಸ್ತಿ. ಸ್ನೇಹಿತರೆ, ನೀವು ಕರೆನ್ಸಿ ನೋಡಿ ಬದಲಾವಣೆ ಆಗ್ತಾ 50 ದಿವಸ ಜಾಸ್ತಿ ಆಗುತ್ತೆ. ಯಾಕಂದರೆ ಕೋಟ್ಯಾಂತರ ಜನಸಂಖ್ಯೆ ಇರೋ ದೊಡ್ಡ ದೇಶ ನಮ್ಮ. ಇದನ್ನು ಹಾಸ್ಯವಾಗಿ ತಗೋಬೇಕು. ನಾನು 500,000 ಸೀರಿಯಲ್ಗಳನ್ನು ಕೂಡ ಕಡಿಮೆ ಮಾಡಿ ಅಂತ ಮೋದಿಯವರಿಗೆ ಹೇಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಬ್ಲ್ಯಾಕ್ ಮನಿ ಅಂತ ಡಿಸೈಡ್ ಮಾಡಿದ್ರು, ಹೌದಾ? 500,000 ಜಾಸ್ತಿ ಇರೋದಲ್ಲ. ನಾನು ಬ್ಲ್ಯಾಕ್ ಮನಿ ಬ್ಯಾನ್ ಮಾಡಿದಾಗೆ ಫೇರ್ ಆ್ಯಂಡ್ ಲವ್ಲಿನೂ ಬ್ಯಾನ್ ಮಾಡಿದೆ. ಅವಾಗ ಬ್ಲ್ಯಾಕ್ ಮುಖಗಳೆಲ್ಲ ಹೊರಗಡೆ ಬರ್ತದೆ, ಹೌದಾ? ಅದನ್ನು ಬ್ಯಾನ್ ಮಾಡಬೇಕು. ಬ್ಲ್ಯಾಕ್ಗೆ ಸಂಬಂಧಪಟ್ಟು ನೋಡಿ, ಯಾರು ಒಡವೆಕ್ಕೆ ಬಂದಿದ್ದೀನಿ ಹೆಣ್ಮಕ್ಳೆಲ್ಲ, ನೀವೆಷ್ಟೇ ಬೆಳಗಿರಿ, ಹೆಣ್ಮಕ್ಳು ಶಿವಮೊಗ್ಗ ಮಲ್ನಾಡು ಅಲ್ಲ ಕೆಂಪಗಿರ್ತೀರ, ನೀವೆಷ್ಟೇ ಬೆಳಗಿರಿ ಕೆಂಪಗಿರಿ, 200 ಗ್ರಾಮ್ಗಿಂತ ಜಾಸ್ತಿ ಬಂಗಾರ ಧರಿಸಿದ್ರೆ ನಿಮ್ಮನ್ನ ಬ್ಲಾಕ್ ಮಹಿಳೆ ಅಂತ ಕರೀತಾರೆ. ನೆಕ್ಸ್ಟ್ ಬರುತ್ತಲ್ಲ, ಹೌದಾ? ನೋಡಿ, ಜೀವನನ ಎಷ್ಟು ನೀವು ರಂಗಾಗಿ ಲೈಟ್ ಆಗಿ ತೆಗೆದಿರೋಷ್ಟು ವರ್ಷ ನೀವು ಬದುಕ್ತಿರೋ. ಏನ್ ಸಾರ್ ಮೋದಿ ಹಿಂಗೆ ಮಾಡಿದ್ದ, ಸಾರಿ ನಾವೇ. ಇನ್ನು ಕೆಲವರು ಆ ನೋಟ್ ಬ್ಯಾನ್ಗೆ ಜಾತಿಗಳನ್ನು ಸೇರಿಸ್ತಿದ್ದಾರೆ. 500 ಬ್ಯಾನ್ ಆಯಿತು ಅಂದರೆ ಮೋದಿಗೆ ವೀರಶೈವರ ಮೇಲೆ ದ್ವೇಷ ಇದೆ. 500 ಮೇಲೆ ದ್ವೇಷ ಇರೋದಕ್ಕೆ 500 ಬ್ಯಾನ್ ಮಾಡಿದ್ರು. ಮುಸ್ಲಿಮರ ಮೇಲೆ ಮೋದಿ ಬಹಳ ಪ್ರೀತಿ, ಅದಕ್ಕೆ 100 ಉಳಿದಿದೆ. 100 ಖಾನ್, 100 ಬಾಷಾ, 100 ಹಸನ್, ಹೌದಾ? ನೋಡಿ ಹೇಗೆ ಯೋಚನೆ ಮಾಡಿದ್ದು. ಅದಕ್ಕೆ ನೀವೆಲ್ಲ ನೋಡೋ ದೃಷ್ಟಿಕೋನ ಬೇರೆ, ಹಾಸ್ಯಗಾರ ನೋಡೋ ದೃಷ್ಟಿಕೋನ ಬೇರೆ. ಎಷ್ಟು ಅದ್ಭುತವಾಗಿ ಹಾಸ್ಯ ಮಾಡ್ತಾರೆ ಸ್ನೇಹಿತರೆ. ನಮ್ಮ ಕಡೆ ಹೇಳ್ತಾರ, ಕ್ಯಾಟ್ ಟೈಮ್ ಬಂದಾಗಿರ್ಲಿ ಅಂತ ರೊಕ್ಕ ಕೂಡಿಟ್ಟಿದ್ವಿ. ಕ್ಯಾಟ್ ಟೈಮ್ ಬಂದಾಗಿರ್ಲಿ ಅಂತ ರೊಕ್ಕ ಕೂಡಿಟ್ಟಿದ್ವಿ, ರೊಕ್ಕಕ್ಕೆ ಕ್ಯಾಟ್ ಟೈಮ್ ಬಂತು. ಎಷ್ಟು ಚಂದ. ಒಬ್ಬ ಯಾರೋ ಕೇಳಿದಂತೆ, ಸೆಕ್ರೆಟರಿ ಬಾಯಿ ಸೆಕ್ರೆಟರಿ, ಏನು ಸರ್, ನನ್ನ ಹೆಂಡತಿ ಅಕೌಂಟ್ಗೆ 10 ಲಕ್ಷ ಹಾಕಬೇಕು ಅಂತ ಮಾಡಿದ್ದೀನಿ, ಅವಳು ಅರೆಸ್ಟ್ ಆಗ್ತಾಳಲ್ವಾ ಅಂತ ಕೇಳಿದ್ವಿ. ಸೆಕ್ರೆಟರಿ ಅಂತಂತೆ, ಸರ್ ಅವ್ರು ಅರೆಸ್ಟ್ ಆಗ್ತಾಳೋ ಬಿಡ್ತಾಳೋ ನನಗೆ ಗೊತ್ತಿಲ್ಲ ಸರ್, ನೀವು ಹುಷಾರು ಸರ್, ಯಾಕೆ ನಿಮ್ಮ ಅಕೌಂಟ್ ಆಗಲೇ 25 ಲಕ್ಷ ಹಾಕಿದ್ದಾಳೆ. ಎಷ್ಟು ಅದ್ಭುತವಾಗಿದೆ ಸ್ನೇಹಿತರೆ. ಹಾಸ್ಯವನ್ನ ಎಂಥ ಸೀರಿಯಸ್ ಪ್ರಸಂಗದಲ್ಲೂ ತಗೊಳ್ಬೇಕು ಅನ್ನೋದು. ಇದಕ್ಕೆ ನಗುತ್ತಾ ಇರಿ, ಅದ್ಭುತವಾದಂಥ ಜೀವನ ನಿಮ್ಮದಾಗುತ್ತೆ. ಅದಕ್ಕೇನೆ ಎಲ್ಲ ಕಾರ್ಯಕ್ರಮ ಕೊನೆಗೆ ಇವತ್ತು ನಗೆ ಹಬ್ಬ ಏರ್ಪಡಿಸ್ತಿರೋ ಕಾರ್ಯಕ್ರಮನೇ ಇದಕ್ಕೋಸ್ಕರ ಸ್ನೇಹಿತರೆ. ಅದಕ್ಕೆ ಶಿವಮೊಗ್ಗ ಜನ ನೀವು ಮೊದಲೆಲ್ಲ ಇಷ್ಟು ನಗ್ತಿರ್ಲಿಲ್ಲ, ನಾವು ಬಂದಾಗ ಈಗ ತುಂಬ ಚೆನ್ನಾಗಿ ನಗ್ತಾ ಇದೆ. ನಮ್ಮ ಹೆಗಡೆಯವ್ರು ಹೇಳ್ತಾರೆ, ಏನನ್ನೇ ತಿನ್ನಿಸಿ ನಿಮ್ಮ ಮಕ್ಕಳಿಗೆ ಜಗಿದು ತಿನ್ನುವಂಥ ಆಹಾರ ತಿನ್ನಿಸಿ, ಯಾಕೆಂದರೆ ಹೊಟ್ಟೆಯಲ್ಲಿ ಹಲ್ಲುಗಳಿರಲ್ಲ.
ಹಲ್ಲುಗಳಿಲ್ಲ. ಇಲ್ಲೇ ಅದು ಒಳಗಡೆ ಹೋಗೋಕೆ, ಒಳಗಡೆ ಹೋಗುದು, ರಸ ಮಾಡಿ ರಕ್ತ ಮಾಡೋದು ಭಾಳ ಕಷ್ಟ. ನೀವು ಹೋಗೋದು ತಿನ್ಸಲ್ಲ ಮಕ್ಕಳಿಗೆ, ಎಲ್ಲ ನುಗ್ಗುತ್ತವೆ. ಅದರಲ್ಲಂತೂ ಆ ಮ್ಯಾಗಿ, ಆಹಾ ಹಾ, ಅದು ಯಾವ ಪುಣ್ಯಾತ್ಮ ಕಂಡು ಬ್ಯಾನ್ ಆಗಿತ್ತು, ಬಡ್ಡಿ ಮಗನ ಮಜಾ ಬಂತಂತಲ್ಲ, ಖುಷಿ ನೋಡ್ರಿ ಎಲ್ಲ ಖುಷಿ. ಯಾಕಂದ್ರೆ ಸೀರಿಯಲ್ ಮಾಡ್ತಾ ಗೊತ್ತಿರ್ತಾರೆ, ಮಗು ಬಂದ ತಕ್ಷಣ ಏನು ಮಾಡ್ಕೊಳಕ್ಕಾಗಲ್ಲ, ತಿಂಡಿ ಮಮ್ಮಿನ ಉಡ್ಲಿಸ್, ಮಮ್ಮಿ ಮ್ಯಾಗಿ, ಮಮ್ಮಿ ಮ್ಯಾಗಿ. ಇವರು 2 ಮಿನಿಟ್ ಕಂಡ ಅವ್ನು ಕಥ ತಿನ್ನೋ ಆಗಿಲ್ಲ. ಯಾಕೆ ತಿಂತಾರದನ್ನ ಸಾಯಂಕಾಲ ಒಳಗಡೆ, ಬೆಳಿಗ್ಗೆ ಪುಯ್ ಅಂತ ಒಳಗಡೆ ಅದಕ್ಕೇನು ಕೆಲಸ, ಹೌದಾ? ಹಲ್ಲು ಅದು ತಿಂಡಿ ಇರೋದಿಲ್ಲ. ನಿಮ್ಮ ಮಕ್ಕಳಿಗೆಲ್ಲ ಹಲ್ಲು ನೋವು ಅಂತೇವೆ. ಶುರು ನಿಮ್ಮ ಪೇಸ್ಟ್ನಲ್ಲಿ ಉಪ್ಪಿದೆ, ಅಂಗಡಿಯಾಗಿರ್ತೈತಿ ಉಪ್ಪು, ಪೇಸ್ಟ್ನಾಗಿರ್ತೈತೆ. ನಿಮ್ಮ ಪೇಸ್ಟ್ನಲ್ಲಿ ಉಪ್ಪಿದೆ, ಹೋದ ಉಪ್ಪು ಹೋಗಿದ್ರಿ. ಈಗ ನಿಮ್ಮ ಪೇಸ್ಟ್ನಲ್ಲಿ ಲವಂಗ ಇದೆ, ನಿಮ್ಮ ಪೇಸ್ಟ್ನಲ್ಲಿ ಯಾಲಕ್ಕಿ ಇದೆ. ನಿಮ್ಮ ಕಡೆ ಆಯಿತು ಮೈಸೂರು ಕಡೆ, ನಿಮ್ಮ ಪೇಸ್ಟ್ನಲ್ಲಿ ಮೈಸೂರು ಮಲ್ಲಿಗೆ ಇದೆ. ನಮ್ಮ ಉತ್ತರ ಕಡೆ ನಿಮ್ಮ ಪೇಸ್ಟ್ನಲ್ಲಿ ಪುಂಡಿ ಪಲ್ಯ ಇದೆ. ಕೊನೆಗೆ ಇನ್ನು 5 ವರ್ಷ ಆದರೆ ಏನು ಬರುತ್ತೆ? ನಿಮ್ಮ ಬಾಯಲ್ಲಿ ಹಲ್ಲಿದೆ, ಇದ್ರೆ ತಿಕ್ಕಿ ಕಾಯಿಲೆ ಬಂದು ಏನದು ಊಟ ಇದ್ಬಿಟ್ಟು ಅಮ್ಮ ಅಮ್ಮ. ನಮ್ಮ ಕಾಲಕ್ಕೆ ಆಟ ಆಡಿ ಮನೆಗೆ ಬಂದರೆ ನಮ್ಮಮ್ಮ ಕೈ ತೊಳ್ಕೊಂಡ್ರ ಊಟಕ್ಕೆ ಹಾಕ್ತೀನಿ, ಅಮ್ಮ ಊಟ ಆದ್ಮೇಲೆ ಕೈ ತೊಳೆಯಬೇಕಲ್ಲ. ಈಗ ಆಗ 2 ಸಾರಿ ನೀರು ವೇಸ್ಟ್ ಅಮ್ಮ, ನೀರಿಗೆ ತೊಂದರೆ ಇದೆ. ಊಟ ಆದ್ಮೇಲೆ ಒಂದೇ ಸಾರಿ ತೊಳಿತೀವಿ ಅಂತೇಳಿ ಮಣ್ಣು ಗೈಯಿಂದಲೇ ಕಲ್ಸ್ಕೊಳ್ತೀವಿ. ಕ್ಯಾಲ್ಸಿಯಂ ಗಿಲ್ಸಿಯಂ ಎಲ್ಲ ಒಳಗಡೆ ಏನು ಆಗ್ತದೆ, ರೆಸಿಸ್ಟೆನ್ಸ್ ಆಗಿರ್ತೀವಿ. ಈಗ ತೊಳಿಬೇಕು ಅವಾಗ ಅದನ್ನೆಲ್ಲ ಹಳೆಯದಿತ್ತು ಗಾದೆ ಮಾತಲ್ವಾ? ತುಂಬ ನಕ್ಕಿದೀವಪ್ಪ, ಏನು ಕಾದಿದೆಯಾ? ನಕ್ಕವ ಗೆದ್ದವ. ನಕ್ಷತ್ರಗಳು ಮಿನುಗ್ತಿರ್ತವೆ, ಹೌದಾ? ಏನಂತೀವಿ, ಹೊಳಿತಾವಂತಾರೆ, ಮಿನುಗ್ತಾವಂತಾರೆ, ಕರೆಕ್ಟ್ ಅಲ್ಲ? ಯಾಕೆ ಮಿನುಗ್ತಾವೆ ಹೇಳಿ ನಕ್ಷತ್ರಗಳು? ಸುಮ್ಮನೆ ಪ್ಲೇನ್ ಚಂದ್ರ ಸೂರ್ಯಂತಾರೆ ಹಿಂಗೆ ಹಾಕಿಲ್ಲ ಅವು. ಯಾಕೆ ಮಿನುಗ್ತಾವೆ ಅಂದರೆ, ಸತ್ತವರು ನಗನಗ್ತಾ ಸತ್ತಿದ್ರೆ ನಕ್ಷತ್ರಗಳಾಗಿ ಹುಟ್ಟಿರ್ತಾರಂತೆ. ಹಾಗೆ ಮಿನುಗುವ ನಕ್ಷತ್ರಗಳೆಲ್ಲ ನಗನಗ್ತಾ ಸತ್ತವರು, ಅಳತಾ ಸತ್ತವರಲ್ಲ. ಅದಕ್ಕೆ ಬೇರೆಯವ್ರು ಹೇಳ್ತಾರೆ, ನಕ್ಕವ ಗೆದ್ದವ. ನಗರಿ ಸ್ನೇಹಿತರೆ, ಜೀವನದಲ್ಲಿ ಗೆದ್ದಿದ್ದೀರಾ. ಅದ್ಭುತವಾದಂತಹ ಹಾಸ್ಯ ಇದೆ, ಪುಸ್ತಕಗಳಿದೆ, ಟಿವಿಲಿ ಕಾಮಿಡಿ ಕಿಲಾಡಿಗಳು ಬರ್ತದೆ, ನೀವು ಓದ್ಬೋದು, ಇಂಥವು ಕೇಳ್ಬೋದು. ಮೋದಿ ಯಾರು ಅಂತ ಹಳ್ಳಿಯವ್ರನ್ನ ಕೇಳಿ ನಾನು ಯಾವನೋ ಬಂದು ಬ್ಯಾಂಕ್ ಮ್ಯಾನೇಜರ್, ಮೋದಿ ಗೊತ್ತಾ ನಿಮಗೆ? ಗೊತ್ತು ಸರ್. ಏನು ಹೇಳೋ ಯಾರು? ಅದೇ ಮದುವೆ ಇನ್ವಿಟೇಷನ್ನು ಫಸ್ಟ್ ಎಲ್ಲ ತಗೊಂಡು ಹೋಗಿ ದೇವ್ರ ಮುಂದೆ ಇಡ್ತಿದ್ವಿ, ಈಗ ಬ್ಯಾಂಕ್ ಮ್ಯಾನೇಜರ್ ಮುಂದೆ ಇಡ್ತಿದ್ವಲ್ಲ, ಹಾಗೆ ಮಾಡಿದವ್ರೆ ಮೋದಿ. ಎಂಥ ಉತ್ತರ ಇದೆ. ಅದ್ಭುತವಾದಂಥ ಉತ್ತರಗಳನ್ನ ಸ್ನೇಹಿತರೆ ನಾವು ಹಾಸ್ಯದ ಮೂಲಕ ಪಡಿಬೋದು. ಅದಕ್ಕೆ ದಯವಿಟ್ಟು ಪ್ರತಿಯೊಂದನ್ನು ಸೀರಿಯಸ್ ಆಗ್ತದೆ. ಕೆಲವರು ತುಂಬ ಸೀರಿಯಸ್ ಆಗ್ತದೆ, ಏನು ಹಾಗಾಯಿತು, ಏನು ಹೀಗಾಯಿತು. ಹುಡುಗರೆಲ್ಲ ಮೋದಿಗೆ ಅಪ್ಲಿಕೇಶನ್ ಕಳಿಸಿದ್ರಂತೆ. ಮೋದಿಯವರೇ ದಯವಿಟ್ಟು ನೀವು 6 ರಿಂದ 7 ಗಂಟೆ ಮಾತಾಡಿರ್ತಾರೆ, 8:30 ಗಂಟೆ ಮಾತಾಡ್ಬೇಡಿ. ಯಾಕೆ? ಕುಡಿದದ್ದೆಲ್ಲ ಎಳೆದೋಗ್ಬಿಡಿ. ಈಗ ಬಾರ್ಗಳಲ್ಲಿ ದುಡ್ಡು ತಗೊಳ್ಳಲ್ಲ, ಕಾರ್ಡ್ ಸ್ವೈಪ್ ಮಾಡಬೇಕು, ಉಜ್ಜಬೇಕು. ಅದಕ್ಕೆ ಮುಂದೆ ಭಾರತಕ್ಕೆ ಉಜ್ವಲ ಭವಿಷ್ಯ ಕಾದಿದೆ. ಇಲ್ಲ ಕಾರ್ಡ್ ಇಟ್ಕೊಳ್ಳಕ್ಕೆ ನೀವು ಪಾಪ ಎಲ್ಲರಿಗೂ ಸರಿ. ಈ ಬಾರ್ನವ್ರು ಮಾಲೀಕರು ಇರ್ತಾರಲ್ಲ, ಯಾರಾದ್ರೂ ಇದ್ರೆ ಪಾಪ ಯೋಚನೆ ಮಾಡ್ಕೊಳ್ಳಿ, ನಿಮಗೆ ಭಾಳ ಕಷ್ಟ ಇತ್ತು. ಕುಡಿದ್ಮೇಲೆ ದುಡ್ಡು ಕೊಡೋದೇ ಕಷ್ಟ ಇತ್ತು ಅವಾಗ. ಇನ್ನು ಆ ಬಡ್ಡಿ ಮಗನ ಕಾರ್ಡ್ ಹುಡುಕಿ ಅವನು ಔಟ್ ಆಗಿರ್ತಾನೆ, ಅವ್ನು ಪಿನ್ ನಂಬರ್ ಕೇಳಿ ಅಯ್ಯಪ್ಪ ಅವ್ರ ಕಷ್ಟ ಭಗವಂತನಿಗೆ. ಅದಕ್ಕೆ ಈಗ ಏನು ಮಾಡ್ತಾರೆ, ಕುಡಿಯೋಕ್ಕೆ ಹೋಗಕ್ಕೆ ಮುಂಚೆನೆ ಕಾರ್ಡ್ ಉಜ್ಜಿಸ್ಕೊಂಡು ಮಾಡ್ತಾರೆ. ನಮ್ಮ ಮನೆ ನಂಬರ್ ಹೋಗೋ ಕಾರ್ಡ್ ಕೊಡೋ ಇಟ್ಕೊಂಡು ಆಮೇಲೆ ಕೊಟ್ಟು. ಇನ್ನು ಕೆಲವರು ಯಾವ ಪರಿ ಕುಡಿತಾರೆ ನ್ಯೂ ಇಯರ್ ದಿವಸ ಅಂದರೆ, ಬೆಳಿಗ್ಗೆ 4:15 ಬಾರ್ ಓನರ್ ಫೋನ್ ಬಂದ್ರಿ, ಹಲೋ ಸರ್ ಬಾರ್ ಓಪನ್ ಮಾಡಿ ಸರ್. ಯಾವಾಗ ನೀವು 4:15 ಬ್ರಾಹ್ಮಿ ಮುಹೂರ್ತ ಮಾಘ ಮಾಸ 4:15 ಹುಗ್ಗಿ ಒಜ್ಜು ಊಟ ಮಾಡೋದ್ಬಿಟ್ಟು ಕುಡಿತೀರ ಸಾಹಿತ್ಯಲ್ಲೋ. ನಾನು 2:15 ಬಂದಿದ್ದೀನಿ ಕೊಡ, ಫೋನ್ ಇಡೋ ಸಾರ್, ದಯವಿಟ್ಟು ಓಪನ್ ಮಾಡಿ ಸಾರ್ ಬಾರು. ಏನು ಅಷ್ಟವಸರ ಯಾಕೋ ಸಾರ್? ನಾನು ಹೊರಗಡೆ ಸಾರ್ ಒಳಗಡೆನೇ ಇದ್ದೀನಿ, ಮನೆಗೆ ಹೋಗ್ಬೇಕು. ಬಾರ್ ಕ್ಲೋಸ್ ಆಗುತ್ತೆ ಗೊತ್ತಾಗ ಬಡಿ ಮಗ ಟೇಬಲ್ ಕೊಡೋದು ನೋಡಿದ್ವಿ. ಹೌದಾ? ಜೀವನದಲ್ಲಿ ಎಲ್ಲ ರಂಗದಲ್ಲಿ ಹಾಕ್ತೇವೆ, ನಿಮ್ಮ ಮಕ್ಕಳ ಜೀವನದಲ್ಲಿ ಹಾಕ್ತೇವೆ, ನಿಮ್ಮನೆ ಜೀವ ಅವರೇ ಗಂಭೀರವಾಗಿ ಅದನ್ನು ಅಭ್ಯಾಸ ಮಾಡ್ಕೊಂಡು ಮುಖದಲ್ಲಿ ನೆರಿಗೆ ಬಂದಷ್ಟು ಕಾಯಿಲೆಗಳು ಜಾಸ್ತಿ ಆಗ್ತವೆ. ಅದನ್ನು ಮರಿಬೇಡಿ ಅಂತ ಹೇಳ್ತಾ, ನಾವು ನೋಡಿ 11 ಗಂಟೆ ಬಸ್ಸಿಗೆ ಹೋಗ್ಬೇಕು, 10 ಗಂಟೆ ರೂಮ್ಗೆ ಹೋಗಿ ಡ್ರೆಸ್ ಮಾಡ್ಕೊಂಡು ಕಾರ್ಯಕ್ರಮ ಲೇಟ್ ಆದರೂ ಚಿಂತೆ ಇಲ್ಲ, ಅದ್ಭುತವಾಯಿತು. ಮುಂದೆ ಒಂದು ಪೂರ್ಣ ಪ್ರಮಾಣದ ನಗೆ ಹಬ್ಬವನ್ನೇ ಮಾಡೋದಕ್ಕೆ ನಾನು ಸತೀಶ್ ಅವ್ರಿಗೂ ಮಲ್ನಾಡು ಪ್ರತಿನಿಧಿ ಎಲ್ಲ ದಯವಿಟ್ಟು ನಾನು ಡಾಕ್ಟರ್ ಹೆಗಡೆ ಅವ್ರದ್ದು ಫೋನ್ ನಂಬರ್, ಪೆನ್ನು ಪೇಪರ್ ಹೇಳ್ತೀವಿ, ಇಲ್ಲ ಮೊಬೈಲ್ ಓಪನ್ ಮಾಡಿ ಅವ್ರ ನಂಬರ್ ಕೊಡ್ತೀನಿ. ನಿಮ್ಮ ತಂದೆ ತಾಯಿಗಳ
ವಯಸ್ಸಾದವರ ಕಾಯಿಲೆಗಳಿಗಾಗಿ ನೀವು ಅವ್ರನ್ನ ಸಂಪರ್ಕಿಸ್ಬೋದು. ಯಾವುದೇ ಸಮಸ್ಯೆಗಳಿಗೆ ಅವ್ರನ್ನ ನೈಸರ್ಗಿಕ ಚಿಕಿತ್ಸೆಗಾಗಿ ಸಂಪರ್ಕಿಸಿ. ದಯವಿಟ್ಟು ಬರ್ಕೊಳ್ಳಿ. ರೆಡಿನಾ? ಹಾಂ, ಓಕೆ, ಬರ್ಕೊಳ್ಳಿ. 944-872-9434. ಇನ್ನೊಂದು ಸಾರಿ ಹೇಳ್ತೀನಿ. 944-872-9434. ಡಾಕ್ಟರ್ ವೆಂಕಟರಮಣ ಹೆಗಡೆ, ಪಕ್ಕದ ಶಿಲ್ಸಿ ಅಂತ ಹೇಳ್ತಾ ಮಲ್ನಾಡು ಕ್ಲಬ್ಬಿನ ಎಲ್ಲ ಸದಸ್ಯರಿಗೂ ಸಂಕ್ರಾಂತಿ ಶುಭಾಶಯದ ಜೊತೆಗೆ ಅವರ ಕ್ಲಬ್ ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಿ ಅಂತ ಆಚರಿಸ್ತಾ, ಅತ್ಯಂತ ಸಹನೆಯಿಂದ ಕುಳಿತು ಕೇಳಿದಂಥ ನಿಮಗೆಲ್ಲ ವಂದಿಸ್ತಾ, ದಯವಿಟ್ಟು ಯಾರು ಫೋಟೋ ಆಟೋಗ್ರಾಫಿಗೆ ಮೇಲ್ಗಡೆ ಬರಬಾರ್ದು ಅಂತ ವಿನಂತಿ ಮಾಡ್ಕೊಳ್ತಾ ನಮ್ಮ ಮಾತಿಗೆ ಮಂಗಳ ಹಾಡ್ತೇನೆ.